ಇವತ್ತಿನ ವಿಡಿಯೋದಲ್ಲಿ ಮಿಥುನ ರಾಶಿಯವರ ಘಾತ ಮಾಸ ಮತ್ತು ತಿಥಿ ಯೋಗ ಕರಣಗಳ ಪ್ರಕಾರ ಘಾತ ಮಾಸಗಳನ್ನು ತಿಳಿಯುವುದು ಮತ್ತು ಈ ಮಿಥುನ ರಾಶಿಯವರಿಗೆ ಎಷ್ಟನೇ ಪ್ರಹಾರ ಕಾಲ ಮತ್ತು ಎಷ್ಟನೇ ಚಂದ್ರ ಅಶುಭದಾಯಕನಾಗಿರುತ್ತಾನೆ ಎಂದು ತಿಳಿಯೋಣ. ಮಿಥುನ ರಾಶಿಯವರಿಗೆ ಆಷಾಢ ಮಾಸ ಘಾತವಾಗಿರುತ್ತದೆ ಮತ್ತು 2, 7, 12ನೇ ತಿಥಿಗಳು ಘಾತವಾಗಿರುತ್ತವೆ ಮತ್ತು ಸೋಮವಾರ ಘಾತವಾಗಿರುತ್ತದೆ. ಸ್ವಾತಿ ನಕ್ಷತ್ರ ಘಾತಕವಾಗಿರುತ್ತದೆ. ಪರಿಗಯೋಗ ಅಶುಭವಾಗಿರುತ್ತದೆ. ಕೌಲವಕರ್ಣ ಅಶುಭವಾಗಿರುತ್ತದೆ. 3ನೇ ಪ್ರಹಾರ ಕಾಲ ಅಶುಭವಾಗಿರುತ್ತದೆ. 9ನೇ ಚಂದ್ರ ಮತ್ತು ಸ್ತ್ರೀಯರಿಗೆ 7ನೇ ಚಂದ್ರ ಇವು ಘಾತಕಗಳಾಗಿರುತ್ತವೆ. ಅಂದರೆ ಮಿಥುನ ರಾಶಿಯವರು ಯಾವುದೇ ಶುಭ ಸಮಾರಂಭಗಳಾಗಲಿ ಅಥವಾ ಯಾವುದೇ ವಿದ್ಯಾಭ್ಯಾಸದ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೂ, ವಿವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ವಿಚಾರಗಳು ಆಗಲಿ ಅಥವಾ ದುಡ್ಡಿನ ಹಣಕಾಸಿನ ವ್ಯವಹಾರಗಳು ಅಥವಾ ಪಾರ್ಟ್ನರ್ಶಿಪ್ ಹೊಂದುವುದರ ಬಗ್ಗೆ ಯಾವುದೇ ವಿಷಯಗಳಿದ್ದರೂ ನೀವು ಅಂದರೆ ಮಿಥುನ ರಾಶಿಯವರು ಆಷಾಢ ಮಾಸದಲ್ಲಿ ಮಾಡಕೂಡದು. ನಂತರ 2, 7, 12ನೇ ತಿಥಿಗಳಲ್ಲಿ ಮಾಡಕೂಡದು. 2, 7, 12 ಅಂದರೆ ಪಾಡ್ಯ ಹಿಂದೆ ಬಿದಗಿ ತಿಥಿ ಮತ್ತು ಸಪ್ತಮಿ ತಿಥಿ, ನಂತರ ದ್ವಾದಶಿ ತಿಥಿಗಳು. ಈ ತಿಥಿಗಳು ಇದ್ದ ದಿನ ನೀವು ಯಾವುದೇ ನೂತನವಾದ ಹೊಸ ಕಾರ್ಯಗಳನ್ನು ಮಾಡಕೂಡದು. ಯಾವುದೇ ನಿಮ್ಮ ವಿದ್ಯಾಭ್ಯಾಸಕ್ಕೆ ಅಥವಾ ನೌಕರಿಗೆ ಸಂಬಂಧಪಟ್ಟಂತಹ ಅರ್ಜಿಗಳನ್ನು ಸಲ್ಲಲು ಇದು ಶುಭ ಸಮಯವಲ್ಲ. ಅಂದರೆ ಈ 3 ತಿಥಿಗಳಲ್ಲಿ ನೀವು ಯಾವತ್ತಿಗೂ ದುಡುಕುವಂತಿಲ್ಲ ಮತ್ತು ನಿರ್ದಿಷ್ಟವಾದ ನಿರ್ಧಾರವನ್ನು ಜೀವನ ಮಟ್ಟದ ಮೌಲ್ಯ ನಿರ್ಧಾರವನ್ನು ತೆಗೆದುಕೊಳ್ಳುವಂತಿಲ್ಲ. ಹಾಗೆಯೇ ನೀವು ಸೋಮವಾರ ದಿನವೂ ಇವುಗಳನ್ನೆಲ್ಲ ವರ್ಜಿಸಬೇಕು. ಮತ್ತು ನಿಮಗೆ ನಕ್ಷತ್ರ ಅಂದರೆ ಅಶುಭ ನಕ್ಷತ್ರ ಅಂದರೆ ಸ್ವಾತಿ ನಕ್ಷತ್ರ. ಈ ನಕ್ಷತ್ರ ದಿನದಂದು ನೀವು ಎಲ್ಲ ಶುಭ ಕಾರ್ಯಗಳನ್ನು ಬಿಡಬೇಕು. ಮತ್ತು ಯೋಗದಲ್ಲಿ ಪರಿಗಯೋಗವನ್ನು ವರ್ಜಿಸಬೇಕು. ಕರ್ಣದಲ್ಲಿ ಕೌಲವಕರ್ಣ ಇದನ್ನು ಕೂಡ ನೀವು ವರ್ಜಿಸಬೇಕು. ಮತ್ತು ಪ್ರಹಾರ ಕಾಲ ಅಂದರೆ 3ನೇ ಪ್ರಹಾರ ಕಾಲ ಅಂದರೆ ಸೂರ್ಯ ಉದಯದಿಂದ 1 ಮತ್ತು 2ನೇ ಕಾಲವನ್ನು ಕಳೆದು 3ನೇ ಕಾಲ ಅಂದರೆ 1 ಪ್ರಹಾರಕ್ಕೆ 4 ತಾಸಿನಂತೆ 2ನೇ ಪ್ರಹಾರಕ್ಕೆ 8 ತಾಸು ಅಂದರೆ 8 ತಾಸು ಸೂರ್ಯ ಉದಯದಿಂದ 8 ತಾಸುಗಳನ್ನು ನಂತರ 3ನೇ ಪ್ರಹಾರ ಸ್ಟಾರ್ಟ್ ಆಗುತ್ತದೆ. ಅಂದರೆ 3ನೇ ಪ್ರಹಾರದಲ್ಲಿ ಅಂದರೆ 8 ತಾಸು ಅಂದರೆ ಸೂರ್ಯ ಉದಯದಿಂದ ಬೆಳಗ್ಗೆ 6 ಗಂಟೆಯಿಂದ 2 ಗಂಟೆಯವರೆಗೆ ನಿಮಗೆ ಶುಭವಿರುತ್ತದೆ. ಆದರೆ 2 ರಿಂದ 3, 4, 5 ಮತ್ತು 6 ಗಂಟೆಯವರೆಗೆ ನಿಮಗೆ ಅಶುಭದಾಯಕ ಅಂದರೆ 3ನೇ ಪ್ರಹಾರ ಕಾಲ ಇರುತ್ತದೆ, ಅದು ಅಶುಭವಾಗಿರುತ್ತದೆ. ಮತ್ತು ಆ ತಿಂಗಳಲ್ಲಿ ಯಾವ ತಿಂಗಳಲ್ಲಿ ನಿಮ್ಮ ರಾಶಿಯಲ್ಲಿ ಚಂದ್ರ ಬಂದು ಕುಳಿತುಕೊಳ್ಳುತ್ತಾನೋ ಅವತ್ತಿನ ದಿವಸ ನೀವು ಯಾವುದೇ ಶುಭ ಸಮಾರಂಭಗಳು ಅಥವಾ ಪ್ರಯಾಣವನ್ನು ಮಾಡಕೂಡದು. ಮತ್ತು ಸ್ತ್ರೀಯರಿಗೆ 7ನೇ ಚಂದ್ರ ಆದ್ದರಿಂದ ಸ್ತ್ರೀಯರು ಯಾವ ದಿವಸ 7ನೇ ಮನೆಯಲ್ಲಿ ಚಂದ್ರನಿರುತ್ತಾನೋ ಇವು ಅಶುಭದಾಯಕ ಅಂದರೆ ಘಾತಕಗಳು. ನಿಮ್ಮ ಮಿಥುನ ರಾಶಿಯವರಿಗೆ ಈ ಮಾಸ, ಈ ತಿಥಿ, ಈ ವಾರ, ಈ ನಕ್ಷತ್ರ, ಈ ಯೋಗ, ಈ ಕರ್ಣ ಮತ್ತು ಇಂತಹ ಪ್ರಹಾರ ಮತ್ತು ಇಷ್ಟನೇ ಚಂದ್ರ ಅಶುಭರಿದ್ದಾರೆಂದು ತಿಳಿದುಕೊಂಡಿದ್ದೀರಿ. ಇದೇ ರೀತಿ ಜೀವನದಲ್ಲಿ ಯಾವುದೇ ರೀತಿಯ ಜೀವನ ಪರ್ಯಂತರವೂ ನೀವು ಇದನ್ನು ಫಾಲೋ ಮಾಡಿದ್ದೇ ಆದರೆ ನಿಮಗೆ ಒಂದಷ್ಟು ಜೀವನದಲ್ಲಿ ಅನುಕೂಲವಾಗುತ್ತದೆ. ಈ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯವರ ಅಶುಭ ಯೋಗ, ನಕ್ಷತ್ರ, ಕರ್ಣ, ವಾರ, ಪ್ರಹಾರವನ್ನು ಮತ್ತು ಚಂದ್ರನನ್ನು ತಿಳಿದಿದ್ದೀವಿ. ಇನ್ನೊಂದು ವಿಚಾರವೇನೆಂದರೆ ಇಲ್ಲಿ 9ನೇ ಚಂದ್ರ ಅಂದರೆ ನಿಮಗೆ ತಿಳಿಯುತ್ತದೆಯಲ್ಲೋ 9ನೇ ಚಂದ್ರ
ನಿಮಗೆ ಕುಂಡಲಿಯಲ್ಲಿ ಆಯಾ ಪಂಚಾಂಗದ ಹಿಂದೆ ಒಂದು ಕುಂಡಲಿಯನ್ನು ಕೊಟ್ಟಿರುತ್ತಾನೆ. ಅದರಲ್ಲಿ ಚಂದ್ರನು ಎಷ್ಟನೇ ಮನೆಯಲ್ಲಿದ್ದಾನೆ ತಿಳಿದುಕೊಂಡು ನೀವು ನಿಮ್ಮ ಕಾರ್ಯವನ್ನು ಸಾಧಿಸಬೇಕಾಗುತ್ತದೆ. ಹಾಗೆಯೇ ಈ ನಕ್ಷತ್ರ, ಯೋಗ, ಕರ್ಣ ಮತ್ತು ತಿಥಿಗಳನ್ನು ಯಾವುದೇ ಕ್ಯಾಲೆಂಡರಿನ ಹಿಂಭಾಗದಲ್ಲಿ ಆಯಾ ಡೇಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಾಲಿನಲ್ಲಿ ಇವತ್ತು ಇಂತಹ ನಕ್ಷತ್ರ ಇದೆ, ಇಂತಹ ಯೋಗ ಇದೆ, ಇಂತಹ ಕರ್ಣ ಇದೆ ಎಂದು ಬರೆದಿರುತ್ತಾರೆ. ಅದರ ಪ್ರಕಾರ ನೀವು ಅದನ್ನು ನೋಡಿಕೊಂಡು ಅಂತಹ ದಿನವನ್ನು ಬಿಟ್ಟು ಉಳಿದ ದಿನದಲ್ಲಿ ನೀವು ನಿಮ್ಮ ಕುಲದೇವರನ್ನು, ಗುರುಗಳನ್ನು ನೆನೆಸಿಕೊಂಡು ನಿಮ್ಮ ಕಾರ್ಯವನ್ನು ಸಾಧಿಸಲು ಮುಂದಾದರೆ ಶುಭದಾಯಕವಾಗಿರುತ್ತದೆ. ಇದು ಮಿಥುನ ರಾಶಿಯ ಜೀವನದ ಒಂದು ಅಶುಭ ಯೋಗಗಳ ಫಲವಾಗಿರುತ್ತದೆ. ಮುಂದಿನ ವಿಡಿಯೋದಲ್ಲಿ ಕರ್ಕ ರಾಶಿಯವರಿಗೆ ಸಂಬಂಧಪಟ್ಟಂತಹ ಶುಭ ಮತ್ತು ಅಶುಭಗಳನ್ನು ತಿಳಿಯೋಣ.